ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೇಪಾಳ ಹಾಗೂ ಟಿಬೆಟ್ ಗಡಿ ಭಾಗದಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ. ಪ್ರವಾಹ ಪೀಡಿತ ದೇಶದಲ್ಲಿ ನಮ್ಮ ಕನ್ನಡಿಗರು ಸಿಲುಕಿರುವಂಥ ಶಂಕೆಗಳಿದ್ದಾವೆ. ಕನ್ನಡಿಗರ ಮಾಹಿತಿ ಸಂಗ್ರಹಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ವಿಪತ್ತು ನಿರ್ವಹಣಾ ಇಲಾಖೆಯಿಂದ ಈಗ ಸಹಾಯವಾಣಿ ಬಿಡುಗಡೆ ಆಗಿದೆ. ಹೆಲ್ಪ್ಲೈನ್ ನಂಬರ್ಗೆ ನೀವು ಫೋನ್ ಮಾಡ್ಬೋದು. ನಿಮ್ಮ ಯಾರಾದರೂ ಪರಿಚಿತರಿದ್ದರೆ, ಆಪ್ತರಿದ್ದರೆ, ನಿಮಗೇನಾದರೂ ತಿಳಿಸಿ ಹೋಗಿದ್ರೆ ಈ ನೇಪಾಳ ಕಠಮಂಡು ನೇಪಾಳದ ರಾಜಧಾನಿ, ಅಲ್ಲಿ ಸಹಜವಾಗಿ ಹೋಗಿರ್ತಾರೆ ಪ್ರವಾಸಕ್ಕೆ. ಅದು ಈ ಸೀಸನ್ನು ಚೆನ್ನಾಗಿರುತ್ತೆ ಅಂತೇಳಿ. ಬಟ್ ಈಗ ಯಾರಾದರೂ ಇದ್ದರೆ ಈ ನಂಬರ್ಗೆ ಕರೆ ಮಾಡ್ಬೋದು ನೀವು. ರಾಜ್ಯ ಸರ್ಕಾರ ಕೂಡ ಈಗ ಮಹತ್ವದ ಕೆಲಸವನ್ನು ಮಾಡ್ತಾ ಇದೆ. ರಾಯಭಾರ ಕಚೇರಿಯೊಂದಿಗೆ ಸಮನ್ವಯ ಸಾಧಿಸೋಕೆ ಈ ಸಹಾಯವಾಣಿನ ಆರಂಭ ಮಾಡಿದೆ. ಸಂಬಂಧಿಕರು, ಪ್ರವಾಸ ಆಯೋಜಕರ ಮಾಹಿತಿ ಸಂಗ್ರಹಕ್ಕೆ ಸರ್ಕಾರ ಮುಂದಾಗಿದೆ. ನೋಡಿ, ಈಗ ಅಗತ್ಯ ನೆರವಿಗಾಗಿ ಗೂಗಲ್ ಫಾರ್ಮ್ ಮೂಲಕ ಮಾಹಿತಿ ಒದಗಿಸಬೇಕು ಅಂತ ಸರ್ಕಾರ ಮನವಿ ಮಾಡಿಕೊಂಡಿದೆ. ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರದ ದೂರವಾಣಿ ನಂಬರ್ ಕೂಡ ಈಗಾಗಲೇ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ. ನಮಗನ್ಸುತ್ತೆ ಕನ್ನಡಿಗರು ಸಿಲುಕಾಕೊಂಡಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನೋಡೋದಾದರೆ ನಿನ್ನೆನೇ ಆಲ್ಮೋಸ್ಟ್ ಗೊತ್ತಾಗ್ಬಿಡ್ತಿತ್ತು ಸಿಲುಕಾಕೊಂಡಿದ್ರೆ. ಬಟ್ ಹೇಳೋಕ್ಕಾಗೋದಿಲ್ಲ. ಮಾಹಿತಿ ಕೊಡದೇನೂ ಕೂಡ ಕೆಲವೊಂದು ಬೆಳವಣಿಗೆಗಳಾಗ್ತಾ ಇರುತ್ತೆ. ಬಟ್ ಯಾರಾದರೂ ಅಲ್ಲಿ ಸಿಕ್ಕಾಕೊಂಡಿದ್ರೆ ನೀವು ಕರೆ ಮಾಡ್ಬೋದು. 1070 ಅಥವಾ 08022253707 ಆ ನಂಬರ್ಗೆ ಕರೆ ಮಾಡ್ಬೋದು. ನೀವು ರಕ್ಷಣಾ ಕಾರ್ಯ, ಸ್ಥಳಾಂತರ ಮತ್ತು ಅಗತ್ಯ ನೆರವಿಗಾಗಿ ಮಾಹಿತಿ ಸಂಗ್ರಹ ಮಾಡ್ಬೋದು. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ನೇಪಾಳದಲ್ಲಿರುವಂಥ ಭಾರತೀಯ ರಾಯಭಾರಿ ಕಚೇರಿ, ಬೀಜಿಂಗ್ನಲ್ಲಿರುವಂಥ ಭಾರತೀಯ ರಾಯಭಾರಿ ಕಚೇರಿಯೊಂದಿಗೆ ಸಮನ್ವಯವನ್ನು ನಮ್ಮ ಕರ್ನಾಟಕ ಸರ್ಕಾರ ತೆಗೆದುಕೊಳ್ತಾ ಇದೆ. ಆದಷ್ಟು ಈಗ ಕರ್ನಾಟಕ ಅಂದರೆ ಕನ್ನಡಿಗರು ಯಾರಾದರೂ ಅಲ್ಲಿ ಲಾಕ್ ಆಗಿರ್ಬೋದಾ, ಯಾರಾದರೂ ಪ್ರವಾಸಕ್ಕೆ ಹೋಗಿದ್ದಾರಾ, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರೈವೇಟ್ ಏಜೆನ್ಸಿಗಳ ಮೂಲಕ ಏನಾದರೂ ಹೋಗಿರ್ಬೋದಾ, ಎಲ್ಲರನ್ನೂ ಕೂಡ ಸಂಪರ್ಕ ಮಾಡ್ತಿದ್ದಾರೆ ಮತ್ತು ಮನವಿ ಮಾಡ್ಕೊಂಡಿದ್ದಾರೆ. ಹಾಗೇನಾದರೂ ನಿಮ್ಮ ಗಮನಕ್ಕೆ ಬಂದರೆ ಆ ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡ್ಬೋದು. ನಿಮ್ಮ ಆಪ್ತರು ಯಾರು ಅಲ್ಲಿ ಲಾಕ್ ಆಗಿದ್ದಾರೆ ಅವ್ರ ಮಾಹಿತಿನ ಒದಗಿಸ್ಬೋದು. ಸರ್ಕಾರ ಅವ್ರನ್ನ ಕರೆತರುವಂಥ ಕೆಲಸ ಕೂಡ ಮಾಡುತ್ತೆ.